Hippo? Hippopotamus ಅಲ್ಲ Hippopotamus. Elf? Lion. ನೋಡು ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ, ಅಪ್ಪ ಮಗ ಇಬ್ಬರೂ ಹೊರಗಡೆ ಹೋಗಿದ್ದಾರೆ ನನ್ನನ್ನು ಬಿಟ್ಟು ಅಂದರೆ ನಾನೇ ಬರೋದಿಲ್ಲ ಅಂತ ಅಂದೆ. ನನಗೆ ತುಂಬ ದಿವಸದಿಂದ ಝೂಗೆ ಹೋಗಬೇಕು ಅಂತ ಆಸಕ್ತಿ ಆಯಿತು, ಅನಿಮಲ್ ನೋಡಬೇಕು ಅಂತ. ಸೊ ಹಾಗಾಗಿ ನಮಗೆ ಬನ್ನೇರುಘಟ್ಟ ಹತ್ತಿರದಲ್ಲಿರೋದ್ರಿಂದ ಇಬ್ಬರು ಹೋಗಿದ್ದಾರೆ. ಝೂ ಅಲ್ಲಿ ಹೋಗ್ತಾ ಇರೋದು, ಅಂದರೆ ಸಫಾರಿ ಆದರೆ ಹೋಗ್ತಾ ಇದ್ದೆ ನಾನು. ಝೂ ಅಂದರೆ ತುಂಬ ನಡಿಬೇಕು, ನನಗೆ ಇವಾಗ ನಡೆಯೋದಕ್ಕೆಲ್ಲ ಅಷ್ಟೊಂದು ಶಕ್ತಿ ಇಲ್ಲ, ಹಾಗಾಗಿ ನಾನು ಬರೋದಿಲ್ಲ ಅಂತ ಮುಂಚೆನೇ ಹೇಳಿಬಿಟ್ಟಿದ್ದೀನಿ. ಅವರಿಬ್ಬರು ಹೋಗಿದ್ದಾರೆ. ಸೊ ನಾನೊಬ್ಬಳೇ ಇದ್ದೆ, ವಿಡಿಯೋ ಆದರೂ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಮತ್ತು ವಿಷಯ ಏನಂದರೆ, ಇವಾಗ ಬಂದು ನನಗೆ 8 ತಿಂಗಳು ಸ್ಟಾರ್ಟ್ ಆಯಿತು. ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದರೆ ಇಷ್ಟೊತ್ತಿಗೆ ಸೀಮಂತ ಅದು ಇದು ಅಂತೆಲ್ಲ ಸಂಭ್ರಮ ಇರ್ತಾಯಿತ್ತು. ಸೆಕೆಂಡ್ ಇದರಲ್ಲಿ ಸೀಮಂತ ಮಾಡಲ್ಲ, ಮನೆಯವರೇ ಬಡಿಸೋ ಒಂದು ಕ್ರಮ ಇದೆ. ಆದರೆ ಅದನ್ನು ನನಗೆ ಇನ್ನೂ ಮಾಡಿಲ್ಲ, ಯಾಕೆಂದರೆ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಅಲ್ವಾ, ಹಾಗಾಗಿ ಅದು 7 ಮಂತ್ ಅಥವಾ 9 ಮಂತಲ್ಲೆಲ್ಲ ಸೀಮಂತೆಲ್ಲ ಮಾಡೋದಿರ್ತಾಯಿತ್ತಲ್ಲ. ನಿಜವಾಗ್ಲೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಆವಾಗ ಯೂಟ್ಯೂಬ್ ಏನೂ ಇರಲಿಲ್ಲ, ಅದೊಂಥರ ಪ್ಲಸ್ ಪಾಯಿಂಟ್ ಥರ, ನಮ್ಮದೇ ಒಂದು ಫಂಕ್ಷನಿಗೆ ಚೆನ್ನಾಗಿ ರೆಡಿ ಆಗೋದು ಹಾಗೆ ಇದೆಯಲ್ಲ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅದಿಲ್ಲ, ಅದೊಂದು ಬೇಜಾರು. ಸೀಮಂತ ಹಾಗೆಲ್ಲ ಮಾಡ್ಕೊಳ್ಳೋದಕ್ಕಿಲ್ವಲ್ಲ ಅಂತ ಬಡಿಸೋವಂಥ ಕ್ರಮ ಇದೆ, ನೋಡೋಣ ಅದು ಯಾವಾಗ ಆಗುತ್ತೆ ಅಂತ. ಬಟ್ ಇನ್ನೊಂದೇನೆಂದರೆ, ಸೀಮಂತೆಲ್ಲ ಆದಮೇಲೆ ಎಲ್ಲರೂ ನೇಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಮಗೆ ಏನು ಸಮ್ಮಾನ ಅಂದರೆ ಲೈಕ್ ಸ್ವೀಟ್ಸ್, ಫ್ರೂಟ್ಸ್ ಅಂಥದ್ದೆಲ್ಲ ತೊಗೊಂಡು ಬಂದು ಕೊಡ್ತಾರೆ. ಬ್ಯಾಂಗ್ಳೂರಲ್ಲಿ ಅದನ್ನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಊರಲ್ಲಿ ಇರ್ತಾಯಿದ್ರೆ ಅದೆಲ್ಲ ಆಗ್ತಾಯಿತ್ತು. ಬಟ್ ನಿನ್ನೆ ಬಂದು ನಮ್ಮ ನೇಬರ್ ಒಬ್ಬಳು, ಅಂದರೆ ಅವಳು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾಯಿದ್ದಾಳೆ, ಅವಳು ಬಂದು ನನಗೆ ಹಾಗೆಯೇ ಸ್ವೀಟ್ಸ್, ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ಲು. ನನಗೆ ಫುಲ್ಲು ಸರ್ಪ್ರೈಸ್ ಆಗಿಬಿಟ್ಟು, ಯಾಕೆಂದರೆ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬ್ಯಾಂಗ್ಳೂರಲ್ಲಿ ಯಾರು ತಂದುಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವಳು ತಂದುಕೊಟ್ಲು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಏನು ಅನ್ಸಲ್ಲ, ಸರ್ಪ್ರೈಸ್ ಬೇರೆ. ನಂಗೆ ಹೇಳೋದೇ ಬಂದಿದ್ದು, ಹಸ್ಬೆಂಡಿಗೆ ಗೊತ್ತಿತ್ತು, ಬಟ್ ಹಸ್ಬೆಂಡಿಗೆ ಹೇಳಿದ್ದಂತೆ, ನನಗೆ ಹೇಳಬಾರ್ದು ಅಂತ. ಬಟ್ ನನಗಂತೂ ಗೊತ್ತೇ ಇರಲಿಲ್ಲ. ಸೊ ತುಂಬ ಖುಷಿ ಆಯಿತು, ಸರ್ಪ್ರೈಸ್ ಆಗಿ ಆ ರೀತಿ ತಂದು ಕೊಟ್ಟಾಗ ಯಾರಾದರೂ ತುಂಬ ಖುಷಿ ಅನಿಸುತ್ತೆ. ಹಾಗೆ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ಆ್ಯಂಡ್ ಮಗ ಇಬ್ಬರು ಝೂಗೆ ಹೋಗಿದ್ದಾರಲ್ವ, ಅಲ್ಲಿ ಏನೇನು ಮಾಡಿದ್ರು ಅಂತೆಲ್ಲ ನೋಡಿ ಈ ವಿಡಿಯೋದಲ್ಲಿ. ಹಾಯ್ ಎಲ್ಲರಿಗೂ, ನಾವಿವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ. ನಾನು ಮತ್ತು ಅಹಾನ್ ಶೆಟ್ಟಿ ಉಂಟು ಫೇಸ್ ಮಾಡು, ಅಂಚೆ ಫೇಸ್ ಮಾಡು. ಯಾವ್ದು? ಹಾಂ, ಝೀಬ್ರಾವು ಬಲ್ಲ ಪೋಯ್ ತುಕ್ಕ, ಝೀಬ್ರಾ ತುಕ್ಕ ಬಲ್ಲ ತುಲಗ ಒಳ್ಳೆ ತೋಜನ ತುಲ. ಹಾಂ ನೋಡು ಝೀಬ್ರಾ. ಏನ ಝೀಬ್ರಾ? ಹಾಂ ಝೀಬ್ರಾ ತಾತ ಅನ್ಕೊಂಡು ಏನ ಎಡ್ಡ ಚೋಕೊಂಡ 1, 2, 3, 4 4 zebra. Masha and brown bear. Masha and our black bear and the black. Aba black bear. And setting with the black bear. ಮೂಗ ನಲ್ಲ ನೋಡು ಇಸ್ಗೋದು ಕರಡಿ ಉಡಾಯಿಡ ಅನ್ಕೊಂತನ ಅವಳು ನೀನು ಉಡಾಯಿಡ ಅಂದ ಐತಿಲ್ಲ ಪೋಪೋಡ ಅವು ಐತೆ ಇಲ್ಲ ಅವು ಅವು ಐತೆ ಫ್ರೆಂಡ್ ನಾಡು ಅಂತ ಒಂದು ಓಡೆ ಬೋಯಪ್ಪ. ದಾದವ್ ಕಮ್ 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 ಏನ ದಾದವ್ ಆಸ್ಟ್ರಿಚ್ ಅವು ದಾದವ್ ತುಯನ ಶೋಕುಂಡ ಲೆಪ್ಪ ಹಾಯ್ ಮಲ್ಪು ಹಾಯ್ ಮಲ್ಪು ತುಚ್ಚಿ ಜಾವು ಬರ್ಪು ಜಾವು ಗುಡ್ಡು 1 2 3 ದಾದವ್ ಹನ್ನಾಡಿ ಬತ್ತನವ ಅಂದ ತುಯನ ಶೋಕನ ಗಲೀಜುಂಡದ ತುಲ
Tiana. Aku baby, aku mama, aku papa. Anda. Ni dah pandai nak ya? Au, 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 au. Au, au, au. Enam mulu? 1, 2, 3, 4. 4. 4. Tata mau? Haina. Haina. Udah. How many are there? 1, 2, 3, 4, 5, 6, 7, 8, 9. 9 undu. 9, 10. 11, 12, 13, 14. 14. Dado? How dado? Hippopoto. Tadi mana? Hippopoto. Hippo? Hippopotamus. Hippopotamus ಅಲ್ಲ ಏನು? Hippopotamus. Hippopotamus. ಏತೊಂದು ಡೀರು? 1, 2, 3, 4, 5. Elephant. ಓಲುಂಡು ಅಂದು ನೋ ಇಂಚಿ ಅಹನ್ ಕಮ್ಮಿಯ Elephant ದಾಲ ಅನ್ಕೊಂಡು. ಎಲಿಫೆಂಟ್ ದಾಲ ಮಲ್ಪುಜಿ ತುಲ ಇಟ್ಟು ಬರ್ದು Elephant ಪೆಟ್ಟು ಬಾಂದ. ಏನ ನಿಜ ಅಲ್ಲ ಏನ ಕ್ಯಾಮರಾ ಹತ್ತವ ನೀಲ್ಗಾಯಿ ನೋಡ್ಬೋದು ನನಗೆ ವಾಲ್ ಇತ್ತು ನಾವು ಕಮ್ ಲೆಪರ್ಡ್ ಹೊಡೆದ ಲೆಪರ್ಡ್ ಹೊಡೆದ ಅವು ಚೀತಾವು ಚಿರತಾವು ಲೆಪರ್ಡ್ ಲೆಪ್ಪಡು ಎಲ್ಫ್ ಲಯನ್ ನೋಡು ಏನ ದಾದಾ ಎಂತ ಎಲ್ಲ ಬಿಗ್ ಬಾಕ್ಸ್ ಮ್ಯಾನ್ ಅದು ಬಿಗ್ ಪಾಕಿ ಮ್ಯಾನ್ ವಾಕಿ ಮೋಹನ್ ಹತ್ತವು ಪಾರ್ಕ್ಯುಪೈನ್ ಪಾಕಿಪೈನ್ ಅಬ್ಬ ಟೋಲಲ್ಲ ಆಗಿಲ್ಲ അതിലെ കുട്ടിയാണുണ്ട് ಎಂತದದು ಎಂತದ ಬೈನೋಕೋದ ಓಜುಂಡ ಒಂಜೈತೆ ರಡ್ಡೆ ಕಣ್ಣದ ಬರ್ದು ಓಡು ಅಂಚೆ ಪಿದೆ ಪಿದೆ ತೋಡು ಏನಾ ಹಾನು ಆಯ್ತಾ ಅನಿಮಲ್ಸ್ ನೋಡಿ ಮನೆಗೆ ಹೋಗೋದು ಇವಾಗ ಹ್ಯಾಪಿ ಆರ್ ಯು ಹ್ಯಾಪಿ ಹೋಯ್ ಬಾಯ್ ಬಾಯ್ ಬಾಯ್